ದರ್ಶನ್ ಅವರಿಗೆ ಈ ವಿಚಾರದಲ್ಲಿ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇದೆಯಂತೆ, ಹಿಂಗಾಗಿದೆಯಂತೆ, ಆ ರೇಣುಕಾ ಸ್ವಾಮಿಯನ್ನ ಅಲ್ಲಿಗೆ ಓದಿದಾರಂತೆ, ಇಲ್ಲಿಗೆ ಓದಿದ್ದಾರೆ ಅಂತ ಸತತ 3 ತಿಂಗಳ ಹಿಂದನೂ ಸುದ್ದಿ ಪ್ರಸಾರ ಮಾಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಅಶ್ಲೀಲವಾಗಿ ಕೂತ್ಕೊಂಡು ಥಿಯೇಟರ್ ಮುಂದೆ ಹತ್ರ ಎಲ್ಲ ಮಾತಾಡ್ಕೊಳ್ಳೋದು ತಪ್ಪಾಗುತ್ತೆ. ಅದಕ್ಕೆ ಯಾರೋ ಒಬ್ಬ ಶಿಕ್ಷೆಯನ್ನು ಅನುಭವಿಸಿದ್ದಾನೆ ಅಂತ ಅನ್ಕೊಳ್ತೀನಿ. ಸಾರಿ ಅಂತ ಏನೋ ಮಾಧ್ಯಮಗಳಿಗೆ ಕೇಳಿದ್ದಾನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಸತತ 3 ತಿಂಗಳ ಏನೇನ್ ನಡೀತಾ ಬರ್ತಾ ಇದೆ, ಏನೇನ್ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ನಿಮ್ಗೂ ನಮಗೂ ಚೆನ್ನಾಗಿ ಗೊತ್ತು. ದರ್ಶನ್ ಅವರು ಒಂದು ಕೊಲೆಗೆ ಸಂಬಂಧಪಟ್ಟಂಗೆ ಆರೋಪದ ಅಡಿಯಲ್ಲಿ ಜೈಲು ಪಾಲಾಗಿದ್ದಾರೆ. ಇದರ ಬಗ್ಗೆ ನಿರಂತರವಾಗಿ 24 ಗಂಟೆಗಳ ಕಾಲ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇರುತ್ತೆ. ದರ್ಶನ್ ಅವ್ರ ಕಾಲಿಗೆ ಬಿದ್ರಂತೆ, ಇನ್ನೊಂದು ಮತ್ತೊಂದು ಹಲವಾರು ರೀತಿ ಸುದ್ದಿಗಳು ಪ್ರಸಾರ ಆಗ್ತಾ ಐತೆ. ಈ ಸುದ್ದಿಯನ್ನು ಯಾರು ಕೊಡ್ತಾರೆ ಅಂದ್ರೆ ಆ ಚಾನೆಲ್ ನ ರಿಪೋರ್ಟರ್ಸ್ ಕೊಟ್ಟಿರ್ತಾರೆ. ಅದ್ರ ಸತ್ಯನೋ ಸುಳ್ಳೋ ಪರಿಶೀಲನೆ ಮಾಡದಲ್ಲೇ ಸುದ್ದಿ ಮಾಧ್ಯಮಗಳು ಪ್ರಸಾರವನ್ನ ಮಾಡ್ತಾ ಇತ್ತು. ಅದು ಸತ್ಯನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು, ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಈ ಸುದ್ದಿ ಆಗ್ತಾ ಇರುವಂತಕ್ಕದನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾವ ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ, ಅಶ್ಲೀಲವಾಗಿ ಥಿಯೇಟರ್ಗಳ ಮುಂದೆ ಕೂತ್ಕೊಂಡು ಅಶ್ಲೀಲವಾಗಿ ಗಣಪತಿ ಮುಂದೆ ಹಾಡುಗಳನ್ನ ಎಲ್ಲ ಹಾಕೊಂಡು ನಾನು ನೋಡಿದ್ದೀನಿ. ಇದೆಲ್ಲ ತಪ್ಪು. ಈ ದೇಶದ 4ನೇ ಅಂಗ ಅಂತಾನೆ ಹೇಳಬಹುದು ಮಾಧ್ಯಮವನ್ನ. ಅದ್ರ ಬಗ್ಗೆ ಅಶ್ಲೀಲವಾಗಿ ಕೂತ್ಕೊಂಡು ಥಿಯೇಟರ್ ಮುಂದೆ ಹತ್ರ ಎಲ್ಲ ಮಾತಾಡ್ಕೊಳ್ಳೋದು ತಪ್ಪಾಗುತ್ತೆ. ಅದಕ್ಕೆ ಯಾರೋ ಒಬ್ಬ ಶಿಕ್ಷೆಯನ್ನು ಅನುಭವಿಸಿದ್ದಾನೆ ಅಂತ ಅನ್ಕೊಳ್ತೀನಿ. ಸಾರಿ ಅಂತ ಏನೋ ಮಾಧ್ಯಮಗಳಿಗೆ ಕೇಳಿದ್ದಾನೆ. ಈ ವಿಚಾರಗಳನ್ನೆಲ್ಲ ಸೈಡ್ಗಿಡಲ್ಲ. ದರ್ಶನ್ ಅವರಿಗೆ ಕೋರ್ಟ್ ನಲ್ಲಿ ಒಂದು ದೊಡ್ಡ ಜಯ ಸಿಕ್ಕಿದೆ ಅಂತಾನೆ ಹೇಳಬಹುದು. ಈ ವಿಚಾರದಲ್ಲಿ ಏನಾ ಜಯ ಅಂದ್ರೆ, ಸತತ 24 ಗಂಟೆಗಳ ಕಾಲ ದರ್ಶನ್ ಅವರ ಬಗ್ಗೆ ಕೊಲೆ ಸಂಬಂಧಪಟ್ಟಂಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇತ್ತು ಸುದ್ದಿ ಮಾಧ್ಯಮಗಳು. ಹಂಗಂತೆ, ಹಿಂಗಂತೆ, ಹಂಗಾಗಿದೆಯಂತೆ, ಹಿಂಗಾಗಿದೆಯಂತೆ, ಆ ರೇಣುಕಾ ಸ್ವಾಮಿಯನ್ನ ಅಲ್ಲಿಗೆ ಓದಿದಾರಂತೆ, ಇಲ್ಲಿಗೆ ಓದಿದ್ದಾರೆ ಅಂತ ಸತತ 3 ತಿಂಗಳ ಹಿಂದನೂ ಸುದ್ದಿ ಪ್ರಸಾರ ಮಾಡ್ತಾನೆ ಇದ್ದಾರೆ. ಇದೆಲ್ಲ ಆದ ನಂತರ 90 ದಿನಗಳ ಒಳಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಪೊಲೀಸರು. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವರದಿಗಳನ್ನ, ಸಾಕ್ಷಿಗಳನ್ನ, ಕೊಲೆ ಮಾಡಿದ್ದಾರೋ ಬಿಟ್ಟಿದ್ದಾರೋ ಏನು, ಅದ್ರಿಂದ ಹೆಂಗಾಯ್ತು, ಇದು ಕೊಲೆ ಮಾಡಿರೋಂತ ಹಿಂದೆ ಮೋಟೋ ಏನು, ಹೆಂಗ್ ಶುರು ಆಯ್ತು, ಹೆಂಗಾಯ್ತು, ಇದ್ರ ಬಗ್ಗೆ ಸಂಪೂರ್ಣವಂತ ಮಾಹಿತಿನ ಸುಮಾರು 3,100 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ಕೊಳ್ತಾರೆ ಪೊಲೀಸರು. ಅದೆಲ್ಲ ಆದ ನಂತರ 90 ದಿನದ ಒಳಗಡೆನೆ ಆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಇದೆಲ್ಲ ಆದ ನಂತರ ಆ ಚಾರ್ಜ್ ಶೀಟ್ ಅನ್ನ ಇಟ್ಕೊಂಡು 24 ಗಂಟೆ ವಾರಾನುಗಟ್ಲೆ ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ ಕನ್ನಡದ ಸುದ್ದಿ ಮಾಧ್ಯಮಗಳು. ನ್ಯಾಷನಲ್ ಲೆವೆಲ್ ಸುದ್ದಿ ಆಗುತ್ತೆ, ಹಾಗೂ ಡಿಜಿಟಲ್ ಮೀಡಿಯಾಗಳಲ್ಲೂ ಈ ಸುದ್ದಿ ಪ್ರಸಾರ ಆಗ್ತಾ ಇರುತ್ತೆ. ಇದೆಲ್ಲ ಆದ ನಂತರ ಅವರ ಕುಟುಂಬಸ್ಥರಿಗೆ, ದರ್ಶನ್ ಅವರ ಕುಟುಂಬಸ್ಥರಿಗೆ ನೋವುಂಟಾಗಿ, ಇದರಿಂದ ಬೇಜಾರಾಗಿ, ಈ ರೀತಿ ಸುದ್ದಿಗಳು ಹರಿದಾಡ್ತಿದ್ಯಲ್ಲ, ಈ ರೀತಿ ಸುದ್ದಿಗಳು ಪ್ರಸಾರ ಆಗ್ತಿದೆಯಲ್ಲ ಅಂತ ಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕ್ತಾರೆ. ಏನಂತ ಅಂದ್ರೆ, ಸುದ್ದಿ ಮಾಧ್ಯಮಗಳಲ್ಲಿ, ಡಿಜಿಟಲ್ ಮೀಡಿಯಾಗಳಲ್ಲಿ, ಪ್ರಿಂಟ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಯಾವುದೇ ಸುದ್ದಿಗಳನ್ನ ಆಗ್ಬಾರ್ದು, ಚಾರ್ಜ್ ಶೀಟ್ ನಲ್ಲಿ ಇರುವಂತ ಸುದ್ದಿಗಳು ಆಗ್ಬಾರ್ದು ಅಂತ ಒಂದು ತಡೆಯಾಜ್ಞೆಯನ್ನ ಸುದ್ದಿ ಮಾಧ್ಯಮಗಳ ಮೇಲೆ ಹಾಕ್ತಾರೆ. 1-2 ದಿನ ಅದ್ರ ಬಗ್ಗೆ ಕೋರ್ಟ್ ನಲ್ಲಿ ವಾದ ವಿವಾದಗಳೆಲ್ಲ ಆಗುತ್ತೆ. ಅದೆಲ್ಲ ಆದ ನಂತರ ದರ್ಶನ್ ಅವರಿಗೆ ಈ ವಿಚಾರಗಳಲ್ಲಿ, ಕೊಲೆ ಸಂಬಂಧಪಟ್ಟ ಒಂದು ವಿಚಾರದಲ್ಲಿ ಮೊದಲ ಜಯ ಸಿಕ್ಕಿದೆ ಅಂತಾನೆ ಹೇಳಬಹುದು. ಮಾಧ್ಯಮದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಇರುವಂತ ವಿಚಾರಗಳನ್ನ ಸುದ್ದಿ ಮಾಡಬಾರ್ದು, ಅದ್ರ ಬಗ್ಗೆ ಯಾವುದೇ ರೀತಿಯ ಸ್ಟೋರೀಸ್ ಮಾಡಬಾರ್ದು, ಯಾವುದೇ ವರದಿಗಳನ್ನ ಕೊಡಬಾರ್ದು ಅಂತ ಕೋರ್ಟ್ ಇಂದ ಆರ್ಡರ್ ಬಂದಿದೆ. ಇದು ಹೆಚ್ಚು ಕಮ್ಮಿ 3-4 ದಿನದಿಂದನೇ ಆಗಿದೆ. ಬಟ್ ಈಗ ಬೆಳಕಿಗೆ ಬರ್ತಾ ಇದೆ. ಇದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದೇನು ಅಂದ್ರೆ, ಕೋರ್ಟ್ ಹೆಂಗೆ ಈ ರೀತಿ ಅದಕ್ಕೆ ಆರ್ಡರ್ ಕೊಡುತ್ತೆ ಅಂದ್ರೆ, ಚಾರ್ಜ್ ಶೀಟ್ ನಲ್ಲಿ ಇರೋತಕ್ಕದ್ದು ನಿಜನೇ ಆಗಿದೆಯೋ ಸುಳ್ಳೇ ಆಗಿದೆಯೋ ಇನ್ನೂ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಇಲ್ಲ. ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ದರ್ಶನ್ ಅವರಿಗೆ ಈ ವಿಚಾರದಲ್ಲಿ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಕೊಲೆ ಸಂಬಂಧಪಟ್ಟಂಗೆ ಸುದ್ದಿ ಪ್ರಸಾರ ಆಗ್ತಿದೆಯಲ್ಲ, ಇದರಲ್ಲಿ ಮೊದಲ ಜಯ ಅಂತಾನೆ ಹೇಳ್ಬೋದು. ಬಟ್ ದರ್ಶನ್ ಅವರ ಆ ವಿಚಾರವನ್ನ ಸುದ್ದಿ ಪ್ರಸಾರ ಮಾಡುವಂತೆ ಅಂತ ಏನೋ ಕೋರ್ಟ್ ಇಂದ ಆರ್ಡರ್ ಬಂದಿಲ್ಲ. ಆ ರೀತಿ ಆರ್ಡರ್ನು ಕೊಡಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಕೋರ್ಟ್ಗೆ ಅದರದಾದಂತಹ ನಿರ್ಬಂಧಗಳಿರುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಅಂತ ಅಡ್ಡಿ ಬರುತ್ತೆ ಅದಕ್ಕೆಲ್ಲ. ಅದಕ್ಕೋಸ್ಕರ ಬರೀ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ವಿಚಾರಗಳನ್ನ ಮಾತ್ರ ಸುದ್ದಿ ಮಾಡಬಾರ್ದು ಅಂತ
ಕೋರ್ಟ್ ಆರ್ಡರ್ ಮಾಡಿದೆ. ಆದ ಕಾರಣದಿಂದ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ವಿಚಾರಗಳ 3-4 ದಿನದಿಂದ ಗಮನಿಸಿ ಯಾವುದೇ ಸುದ್ದಿ ಮಾಧ್ಯಮಗಳಲ್ಲಿ ಆಗ್ಲಿ ಡಿಜಿಟಲ್ ಮೀಡಿಯಾಗಳಲ್ಲಿ ಆಗ್ಲಿ ಸುದ್ದಿ ಆಗ್ತಾ ಇಲ್ಲ. ನಿಮ್ಮ ಅಭಿಪ್ರಾಯನ ಇದ್ರ ಬಗ್ಗೆ ನೀವು ಹಂಚ್ಕೊಳ್ಳಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವ ನವೀನ ಜೀವನ.